ಧಾರ್ಮಿಕ ಹಬ್ಬಗಳ ಆಚರಣೆಗೆ ವಿಧಿಸಿದ್ದಂತ ನಿರ್ಬಂಧವನ್ನ ಇದೀಗ ವಾಪಸ್ ಪಡೆಯಲಾಗಿದೆ. ಟಿವಿ9 ವರದಿಯ ಬಳಿಕ ನಿರ್ಬಂಧದ ಆದೇಶವನ್ನ ವಾಪಸ್ ಪಡೆಯಲಾಗಿದೆ. ಧಾರ್ಮಿಕ ಹಬ್ಬಗಳ ಆಚರಣೆಗೆ ನಿರ್ಬಂಧ ಇತ್ತು, ಇದನ್ನ ಇದೀಗ ವಾಪಸ್ ಪಡೆಯಲಾಗಿದೆ. ಟಿವಿ9 ವರದಿಯನ್ನ ಪ್ರಸಾರ ಮಾಡಿದ ನಂತರದಲ್ಲಿ ನಿರ್ಬಂಧದ ಆದೇಶವನ್ನ ವಾಪಸ್ ಪಡೆದಿದ್ದಾರೆ. ಆದೇಶವನ್ನ ಹಿಂಪಡೆದ ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ನಿರ್ಬಂಧ ವಾಪಸ್ ಪಡೆಯಲಾಗಿದೆ. ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ವಸತಿ ಶಾಲೆಗಳಲ್ಲಿ ಹಬ್ಬಗಳ ಆಚರಣೆಗೆ ನಿರ್ಬಂಧವನ್ನ ಹೇರಿದ್ರು. ಧಾರ್ಮಿಕ ಹಬ್ಬ ಆಚರಿಸದಂತೆ ಸುತ್ತೋಲೆಯನ್ನ ಕೂಡ ಹೊರಡಿಸಿದ್ರು. ಅದರಲ್ಲಿ ಪಟ್ಟಿ ಬೇರೆ ಇತ್ತು. ಒಂದು 10 ಹಬ್ಬಗಳು, ಸ್ವಾತಂತ್ರ್ಯ ದಿನಾಚರಣೆ, ಈ ರೀತಿಯಾಗಿ ಎಲ್ಲರೂ ಆಚರಿಸುವಂತಹ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಮಾತ್ರನೇ ಅವಕಾಶವನ್ನ ಕೊಟ್ಟು ಅದರ ಲಿಸ್ಟ್ ಅನ್ನ ಕೊಟ್ಟು ಧಾರ್ಮಿಕ ಹಬ್ಬವನ್ನ ಯಾವುದೇ ಕಾರಣಕ್ಕೂ ಆಚರಿಸಲೇಬಾರದು ಅನ್ನುವಂತ ಸುತ್ತೋಲೆಯನ್ನ ಹೊರಡಿಸಿದ್ರು. ಆ ಸುತ್ತೋಲೆಯ ಪ್ರತಿಯನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದಾದ ನಂತರದಲ್ಲಿ ಟಿವಿ9 ವರದಿಯನ್ನ ಪ್ರಸಾರ ಮಾಡಿತ್ತು ಏನೇನ್ ಸಮಸ್ಯೆಗಳಾಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಈ ನಿರ್ಬಂಧವನ್ನ ವಿಧಿಸಿರೋದು ವಸತಿ ಶಾಲೆಗಳ ಮೇಲೆ. ವಸತಿ ಶಾಲೆಯ ಮಕ್ಕಳು ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ. ಕೆಲವೊಂದು ಆಚರಣೆಗಳಿಗೆ, ಹಬ್ಬಗಳಿಗೆ ಅದನ್ನು ಆಚರಣೆ ಮಾಡಬಾರ್ದು ಅಂತ ಹೇಳಿದ್ರೆ ಮನೆಗೆ ಹೋಗದೆ ಇರೋ, ಆ ಪೇರೆಂಟ್ಸ್ ಮುಖಗಳನ್ನೇ ನೋಡದೇ ಇರುವಂತ ಮಕ್ಕಳ ಕತೆ ಏನಾಗಬೇಕು ಅನ್ನುವಂಥದ್ದು ಇದೀಗ ಅದು ಇಂಪ್ಯಾಕ್ಟ್ ಆಗಿದೆ. ಆದೇಶವನ್ನ ವಾಪಸ್ ಪಡೆಯಲಾಗಿದೆ.